ಇಲ್ಲ, ತುಂಬ ಈ ಸತಿ ನನಗೆ ಇಷ್ಟೊಂದು ಹಿಂಗೆ ಅಂಥೇಳಿ ಗೊತ್ತಿರಲಿಲ್ಲ. ಸಡನ್ನಾಗಿ ಎಲ್ಲ ಕಡೆನೂ ಅಷ್ಟೇ ಬೆಳಗ್ಗೆಯಿಂದ. ನಿನ್ನೆ ಆ್ಯಕ್ಚುಲಿ ಸಿರ್ಸಿಯಿಂದ ಸ್ಟಾರ್ಟ್ ಆಯಿತು. ನಿನ್ನೆ ರಾತ್ರಿ ಸಿರ್ಸಿಯಲ್ಲಿ, ಅಲ್ಲೂ ಕೂಡ ಕಾರವಾರದಿಂದ ಕುಮಟ ಆ ಕಡೆಯಿಂದ ಎಲ್ಲ ಬಂದಿದ್ದರು. ಮತ್ತು ಬೆಳಗ್ಗೆ 4:45ಗೆ ಎದ್ದು ಕುಪ್ಟೂರಿಗೆ ಹೋಗಿ, ಕುಪ್ಟೂರು ಮತ್ತು ದಾರಿ ಉದ್ದಕ್ಕೂ ಬಂಗಾರಧಾಮ, ಕಾಗೋಡು ತಿಮ್ಮಪ್ಪಾಜಿಯವ್ರನ್ನ, ಮತ್ತು ಈ ನಿಮ್ಮ ಸಾಗರದಿಂದ ಇಲ್ಲಿವರೆಗೂ, ಮತ್ತು ಇಲ್ಲಿ ರೋಡಲ್ಲಿ ಇಲ್ಲಿ ಎಲ್ಲಿ ನೋಡಿದ್ರೂ ಒಂಥರ ಹಬ್ಬದ ವಾತಾವರಣ, ಖುಷಿ, ಸಂತೋಷ ಆಗುತ್ತೆ. ಮತ್ತು ಇನ್ನು ರೆಸ್ಪಾನ್ಸಿಬಿಲಿಟೀಸು, ಜವಾಬ್ದಾರಿನೂ ಜಾಸ್ತಿ ಕಾಣಿಸ್ತಾ ಇದೆ, ಇಲ್ಲ ಅಂತ ಹೇಳಲ್ಲ. ಯಾಕೆಂದರೆ ಜವಾಬ್ದಾರಿ, ಅಭಿಮಾನ ಇದೆ ಅಂತ ಹೇಳಿದರೆ ಜವಾಬ್ದಾರಿ ಅದು ಸಮೇತ ಬರ್ತದೆ. ಆ ಜವಾಬ್ದಾರಿ ತಗೋತೀನಿ. ಒಳ್ಳೆ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿನೂ ಕೂಡ ನಾನು ಮಾಡ್ತೀನಿ. ಇದಾದಮೇಲೆ ಫ್ಲೈಟಲ್ಲಿ ಹೋಗಿ ಅಲ್ಲಿ ಎಸ್ ಬಂಗಾರಪ್ಪ ಅವ್ರನ್ನ ಎಲ್ಲರೂ ಅಭಿಮಾನಿಗಳು ಕರ್ಕೊಂಡು ಹೋಗೋದು ಕಷ್ಟ. ಈ ದೇಶದಲ್ಲಿರೋ ಎಲ್ಲ ಪ್ಲೇನು ಬೇಕಾಗುತ್ತೆ. ಇದರಲ್ಲಿ ಎಷ್ಟು ಸೀಟ್ ಸಿಕ್ಕೋ ಗೊತ್ತಿಲ್ಲ, ಅಷ್ಟು ಎಲ್ಲದನ್ನೂ ಕೂಡ ಮಾಡಿದ್ದಾರೆ. ಸುಮಾರು 38 ಜನರು. ಅವರೆಲ್ಲ ನಾವು ಒಂದು ಅರ್ಥ ಮಾಡ್ಕೋಬೇಕು, ನಾನು ಸಂತೋಷ ಇದ್ದೀನಿ. ಅವ್ರು ನನಗೆ ಬಂದು ಹುಟ್ಟಿದಬ್ಬ ಆಚರಿಸೋದಕ್ಕೆ ಹೇಳೋದಕ್ಕೇ ಎಷ್ಟು ಖುಷಿಯಿಂದ ಹೇಳ್ತಾರೆ. ಆದರೆ ನಾವೇನಾದ್ರು ಇವತ್ತು ಈ ಖುಷಿಯಾದ ವ್ಯವಸ್ಥೆಯಲ್ಲಿದ್ದೀವಿ, ಒಂದು ಕಾರಲ್ಲಿ ಓಡಾಡ್ತಾ ಇದ್ದೀವಿ, ಪ್ಲೇನ್ ನಾವು ಕೂಡ ಹತ್ತಿ ಓಡಾಡ್ತಕ್ಕಂಥ ಒಂದು ಶಕ್ತಿ ಕೊಟ್ಟಿದ್ದರೆ ಅದು ಈ ಬಂಗಾರಪ್ಪಾಜಿಯವರ ಅನ್ವಾಯಿಗಳು. ಅವರು ಎಲ್ಲ ಹೋರಾಟ ಮಾಡಿ ಹಗಲು ರಾತ್ರಿ ದುಡಿದು ಬಂಗಾರಪ್ಪಾಜಿಯವ್ರಿಗೆ ಶಕ್ತಿ ಕೊಟ್ಟರು. ಬಂಗಾರಪ್ಪಾಜಿಯವರ ಹೆಸರಲ್ಲಿ, ಅವ್ರ ನಡೆಯಲ್ಲಿ, ಅವ್ರ ಹಾದಿಯಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರು ಏನೋ ಒಂದು ನಮಗೆ ವಿಶ್ ಮಾಡೋದು. ಆವಾಗ ನಾನು ಅಂದ್ಕೊಂಡೆ, ಕೆಲವು ಮುಖಂಡರಿಗೆ ಹೇಳಿದೆ ಬನ್ನಿ ಎಲ್ಲರೂ ಪ್ಲೇನಲ್ಲಿ ಹೋಗೋಣ ಅಂತ. ಅವರಿಲ್ಲ ಬೇಡ ಅಂದರು. ಆಮೇಲೆ ಏನಾದ್ರು ಮಾಡಬೇಕಲ್ಲ ಅಂತ ಹೇಳಿದಾಗ ನನಗೆಲ್ಲೋ ಒಂದು ರೀತಿಯಲ್ಲಿ ಇವ್ರನ್ನೆಲ್ಲ ಕರ್ಕೊಂಡು ಹೋದರೆ ಮೋಸ್ಟ್ಲಿ ನಮ್ಮ ತಂದೆಯವ್ರ ಜೊತೆಗೆ ನಾನು ಪ್ರಯಾಣ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಭಾವನೆ ಆಗಬೇಕು. ಸೊ ಅದಕ್ಕೆ ಕೇಳಿದೆ ಬೆಳಗ್ಗೆ, ಎಲ್ಲ ಪಾಪ ಬಂದಿದ್ರು ಬಂಗಾರಧಾಮದಲ್ಲಿ, ಪ್ಲೇನ್ ಹತ್ತಿದ್ರ ಅಂದರೆ ಇಲ್ಲ ಅಂದರು. ಸಾಹೇಬ್ರು ಕರೆದಿದ್ರು ಡೆಲ್ಲಿಗೆ ಹೋಗೋಕ್ಕೆ, ನಾವೇ ಹೆದರು ಹೋಗಲಿಲ್ಲ ಅವಾಗ ಅಂದರು. ಅದಾದಮೇಲೆ ಕೇಳಿದೆ ಪ್ಲೇನ್ ನೋಡಿರ ಅಂತ. ಹಾಗೆ ದೂರದಲ್ಲಿ ಹಿಂಗೆ ನೋಡಿರಿ ಅಂದರು. ಸೊ ನನಗೆ ಅನ್ಸುತ್ತೆ ಇಟ್ಸ್ ನಾಟ್ ಅ ವೆರಿ ಬಿಗ್ ಏರ್ಕ್ರಾಫ್ಟ್ ಇದು, ಬಟ್ ಹೋಗಬೇಕು, ಅವ್ರ ಜೊತೆಗೆ ಅನುಭವನ ಪಡಿಬೇಕು, ಹೆಂಗಿರುತ್ತೆ ಅದನ್ನು ಮಾಡಬೇಕಾಗುತ್ತೆ. ಖುಷಿ ಆಗುತ್ತೆ. ನಾನು ಹೇಳಿದ್ದಲ್ಲ, ಇದರ ಜವಾಬ್ದಾರಿ ಹಂಚ್ಕೊಳ್ಬೇಕಾಗುತ್ತೆ, ಸಂತೋಷ ಹಂಚ್ಕೊಳ್ಬೇಕಾಗುತ್ತೆ. ಇದಾದಮೇಲೆ ಬೆಂಗಳೂರಲ್ಲಿ 2 ಕಡೆ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ಸ್ವರೂಪದವರು ಒಂದು ಊಟ ಇಟ್ಕೊಂಡಿದ್ದಾರೆ ಅಲ್ಲಿ ಬೆಂಗಳೂರಲ್ಲಿ. ಅಲ್ಲೇ ಸ್ವರೂಪದವ್ರು ಯಾರು ಬೆಂಗಳೂರಲ್ಲಿ ವಾಸಿಸ್ತಾ ಇದ್ದಾರೆ ಅವರೆಲ್ಲ ಬಂದು ಹೋಗಿ ಅಂತ. ಸೊ ನಾನು ಶಿವಣ್ಣವ್ರಿಗೂ ಮಾತಾಡಿದೆ. ಶಿವಣ್ಣವ್ರಿಗೆ ಒಂದು 10 ನಿಮಿಷ ಬಂದು ಶಿವಣ್ಣವ್ರಿಗೆ ಅವರು ಮೊನ್ನೆ ಒಂದು ಊಟ ಇಟ್ಕೊಂಡಿದ್ರು ಸ್ವರೂಪದವರು. ಆ ಟೈಮಲ್ಲಿ ಶಿವಣ್ಣವ್ರಿಗೆ ಟ್ರೀಟ್ಮೆಂಟಲ್ಲಿ ಬರಲಿಲ್ಲ. ಈಗ ನಾನು ಬರ್ತೀನಿ ಅಂತ ಹೇಳಿ ಬರ್ತಿದ್ದೇನೆಲ್ಲ ಸಂತೋಷ. ನಾಳೆಯಿಂದ ಅಸೆಂಬ್ಲಿ ಸ್ಟಾರ್ಟ್ ಆಗುತ್ತೆ. ಆ ಬ್ಯುಸಿಯಲ್ಲಿ ಕೆಲಸ ಕಾರ್ಯಗಳನ್ನು ನಮ್ಮ ಜಿಲ್ಲೆ ಮತ್ತು ರಾಜ್ಯಗಳಲ್ಲಿ ನಮ್ಮ ಇಲಾಖೆಯಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.